ಕಾನ್ಸ್ಟೇಬಲ್ ನಿಂಗಪ್ಪ ಕೇಸ್ನಲ್ಲಿ ಹೊರಬರ್ತಾ ಇದೆ ಸ್ಫೋಟಕ ಸತ್ಯ. ಬಿಡಿಎ, ಬಿಬಿಎಂಪಿ, ಕಂದಾಯ, ಅಬಕಾರಿ, ಆರ್ಟಿಒ ನಿಂಗಪ್ಪನ ಫೇವರೇಟ್ ಅಂತ. ಅಲ್ಲಿರುವಂತಹ ಅಧಿಕಾರಿಗಳಿಗೆ ಮಂತ್ಲಿ ಫಿಕ್ಸ್ ಮಾಡಿ ಕಲೆಕ್ಷನ್ ಮಾಡುವಂತಹ ಕೆಲಸ. ಡಿಎ ಅಂದ್ರೆ ಅಸಮತೋಲನ ಸ್ವತ್ತು ಹೆಸರಲ್ಲಿ ದಾಳಿ ಮಾಡಿ ಬೆದರಿಕೆಯನ್ನ ಹಾಕಲಾಗ್ತಾ ಇತ್ತು. ಆರ್ಟಿಐ ಮೂಲಕ ಸರ್ಕಾರಿ ಅಧಿಕಾರಿಗಳ ಆಸ್ತಿ ವಿವರವನ್ನ ಕೂಡ ಕಲೆ ಹಾಕ್ತಾ ಇದ್ದ. ಆ ಲಿಸ್ಟ್ನಂತೆ ಅಧಿಕಾರಿಗಳ ಆಪ್ತರನ್ನ ಕಚೇರಿಗೆ ಕರೆಸ್ಕೊಳ್ತಾ ಇದ್ದಂತಹ ನಿಂಗಪ್ಪನ ಕೈಗೆ ಹಣ ತಲುಪಿಸೋಕು ಇದ್ರಂತೆ ಬ್ರೋಕರ್ಸ್ಗಳು. ನಿಂಗಪ್ಪ ಅರೆಸ್ಟ್ನಿಂದ ಕೆಲ IAS ಅಧಿಕಾರಿಗಳು ಕೂಡ ಇದೀಗ ಭೀತಿ ಶುರುವಾಗಿದೆ. ಸುಲಿಗೆ ನಿಂಗಪ್ಪ ವಿರುದ್ಧದ ತನಿಖೆಗೆ ಒಂದಷ್ಟು ತಡೆಗಳು ಕೂಡ ಆಗ್ತಾ ಇದೆ ಅನ್ನುವಂತಹ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದೆ. ಮಂತ್ಲಿ ಇಷ್ಟಿಷ್ಟು ಹಣ ಕೊಡಬೇಕು, ಕಲೆಕ್ಷನ್ ಆಗಬೇಕು ಅಂತ ಹೇಳಿ ನಿಂಗಪ್ಪ ಹೇಳ್ತಾ ಇದ್ರಂತೆ. ಸರ್ಕಾರಿ ಅಧಿಕಾರಿಗಳನ್ನ ಬ್ಲಾಕ್ ಮೇಲ್ ಮಾಡಿ ಹಣ ವಸೂಲಿಯಲ್ಲಿ ಭಾಗಿಯಾದಂತಹ ಆರೋಪದ ಅಡಿ ಬಂಧನಕ್ಕೆ ಒಳಗಾಗಿರುವಂತಹ ಲೋಕಾಯುಕ್ತ ಮಾಜಿ ಮುಖ್ಯಪೇದೆ ನಿಂಗಪ್ಪ ಸಾವಂತ್ ವಿರುದ್ಧದ ತನಿಖೆಗೆ ಹೈಕೋರ್ಟ್ ಮಧ್ಯಂತರ ತಡೆಯನ್ನ ಕೊಟ್ಟಿದೆ. ಇವರು ಯಾವ ರೀತಿಯಾಗಿ ಕೆಲಸವನ್ನ ಮಾಡ್ತಾ ಇದ್ರು, ಯಾವ ಇಲಾಖೆಯನ್ನ ಟಾರ್ಗೆಟ್ ಮಾಡ್ತಾ ಇದ್ರು ಅನ್ನುವಂತಹ ವಿಚಾರ ಇದೀಗ ಒಂದೊಂದೇ ಬಯಲಾಗ್ತಾ ಇದೆ. ಬಿಡಿಎ, ಬಿಬಿಎಂಪಿ, ಕಂದಾಯ ಇಲಾಖೆ, ಅಬಕಾರಿ ಇಲಾಖೆ, ಆರ್ಟಿಒ ನಿಂಗಪ್ಪನ ಫೇವರೇಟ್ ಆಗಿತ್ತಂತೆ. ಅಲ್ಲಿರುವಂತಹ ಅಧಿಕಾರಿಗಳಿಗೆ ಮಂತ್ಲಿ ಇಷ್ಟಿಷ್ಟು ಹಣ ಕೊಡ್ಬೇಕಂತ ಹೇಳಿ ಫಿಕ್ಸ್ ಮಾಡಿ ಕಲೆಕ್ಷನ್ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ರು. ನೋಡಿ, ಲೋಕಾಯುಕ್ತದಲ್ಲಿ ಭ್ರಷ್ಟರಿದ್ದಾರೆ ಅಂತಂದ್ರೆ ನಿಜಕ್ಕೂ ಇದೊಂದು ಗಂಭೀರವಾದಂತಹ ಆರೋಪ. ಬೇಲಿಯೇ ಎದ್ದು ಒಲ ಮೈದಿರುವಂತಹ ವಿಚಾರ ಇದು. ಮತ್ತೊಂದು ಕಡೆ ಶ್ರೀನಾಥ್ ಜೋಶಿ ವಿರುದ್ಧ ಯಾವುದೇ ರೀತಿಯಾದಂತಹ ಪ್ರಕರಣ ದಾಖಲಾಗಿಲ್ಲ ಅನ್ನುವಂತಹ ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇದೆ. ಯಾಕೆ ಅಂತ ಹೇಳಿ ಮತ್ತೆ ಇದರ ಹಿಂದೆ ಸಾಕಷ್ಟು ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇದೆ. ದಾಳಿಗೂ ಮುನ್ನ ವಾಟ್ಸ್ಆಪ್ನಲ್ಲಿ ರೆಡ್ ಅಲರ್ಟ್ ಎಂಬ ಸಂದೇಶವನ್ನ ರವಾನೆ ಮಾಡಲಾಗಿದೆ. ರೆಡ್ ಅಲರ್ಟ್ ಅಂತ ಹಾಕಿ ಬಚಾವ್ ಮಾಡ್ತಾ ಇದರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಒಬ್ಬ ಅಧಿಕಾರಿಗೆ ಮೆಸೇಜ್ ಕಳುಹಿಸಿದಂತಹ ಲೋಕಾಯುಕ್ತ ಕಿಂಗ್ ಪೇನ್ ವಾಟ್ಸ್ಆಪ್ ಸಂದೇಶ ಬಂದ ಕೂಡಲೇ ಎಲ್ಲಾ ರೀತಿಯಾದಂತಹ ಅವ್ಯವಹಾರ ಬಂದ್, ದಾಖಲೆಗಳನ್ನೆಲ್ಲ ಶಿಫ್ಟ್ ಮಾಡಿ ಏನೂ ಗೊತ್ತಿಲ್ಲದಂತೆ ಕೂರ್ತಾ ಇದ್ರು. ರೆಡ್ ಅಲರ್ಟ್ ಜಾರಿಯಾದ ಕೆಲ ದಿನಗಳು ಯಾವ ರೀತಿಯಾದಂತಹ ಅವ್ಯವಹಾರ ಕೆಲಸಗಳು ಮಾಡುವಂತಿಲ್ಲ. ಕಚೇರಿಯನ್ನ ಬಿಟ್ಟು ಬೇರೆ ಕಡೆ ವ್ಯವಹರಿಸುವಂತೆ ಲೋಕ ಅಧಿಕಾರಿಗಳೇ ತಿಳಿಸ್ತಾ ಇದ್ರಂತೆ. ನೋಡಿ ಯಾವ ರೀತಿಯಾಗಿ ಅವ್ಯವಹಾರಗಳು ನಡೀತಾ ಇತ್ತು ಅಂತ ಹೇಳಿ. ವಾಟ್ಸಪ್ ಗ್ರೂಪ್ ಮಾಡ್ಕೊಳ್ಳೋದು, ವಾಟ್ಸಪ್ ಗ್ರೂಪ್ನಲ್ಲಿ ಕಾಲ್ ಮಾಡೋದು, ವಾಟ್ಸಪ್ ಗ್ರೂಪ್ನಲ್ಲಿ ಮೆಸೇಜ್ ಹಾಕೋದು, ರೆಡ್ ಅಲರ್ಟ್ ಅಂತ ಹೇಳಿ. ಯಾವುದಾದ್ರೂ ಅಧಿಕಾರಿಗಳು ತನಿಖೆಯನ್ನ ನಡೆಸ್ತಾ ಇದ್ದಾರೆ ಅಥವಾ ತನಿಖೆಯನ್ನ ನಡೆಸುವಂತಹ ಮುನ್ಸೂಚನೆ ಸಿಗ್ತಾ ಇದ್ದಂತೆ ಫುಲ್ ಅಲರ್ಟ್ ಆಗ್ಬಿಡ್ತಾ ಇದ್ದಾರೆ. ಎಲ್ಲರೂ ಕೂಡ ಯಾರೆಲ್ಲ ಶಾಮೀಲಾಗಿದ್ರು ಅವರೆಲ್ಲರೂ ಕೂಡ ರೆಡ್ ಅಲರ್ಟ್ ಅಂತ ಹೇಳಿ ಸಂದೇಶವನ್ನ ರವಾನೆ ಮಾಡ್ಲಾಗ್ತಾ ಇತ್ತಂತೆ. ಸೊ ಅಲ್ಲಿಗೆ ಎಲ್ಲರೂ ಕೂಡ ಅಲರ್ಟ್ ಆಗ್ತಾ ಇದ್ರು, ಎಲ್ಲಿಗೂ ಕೂಡ ಹೋಗ್ತಾ ಇರಲಿಲ್ಲ. ಹೊರಗಡೆ ಏನಾದರೂ ಅವ್ಯವಹಾರ ಕೆಲಸಗಳು ಮಾಡೋದಿದ್ರೆ ಎಲ್ಲವೂ ಕೂಡ ಹೊರಗಡೆ ಎಲ್ಲ ರೀತಿಯಾದಂತಹ ಚಟುವಟಿಕೆಗಳನ್ನ ಕೂಡ ನಡೆಸ್ತಾ ಇದ್ರು. ಬೇಲಿಯೇ ಎದ್ದು ಹೊಲ ಮೇಯ್ದಂತೆ. ನೋಡಿ, ನಿಂಗಪ್ಪ ಹೆಡ್ ಕಾನ್ಸ್ಟೇಬಲ್ ಅವರು ಇದೀಗ ಈ ಲೋಕಾಯುಕ್ತ ಯಾವ ರೀತಿ ಕೆಲಸ ಮಾಡ್ತಾ ಇದೆ ಅನ್ನುವಂತಹ ಪ್ರಶ್ನೆಗಳು ಕೂಡ ಮೂಡ್ತಾ ಇದೆ. ಲೋಕಾಯುಕ್ತನಾದ್ರೂ ನಂಬಬಹುದಲ್ಲಪ್ಪ ಅಂತ ಹೇಳಿ ಇದ್ರು ಜನ. ಬಟ್ ಆದ್ರೆ ಲೋಕಾಯುಕ್ತದ ಮೇಲೂ ಇದೀಗ ಅನುಮಾನ ಪಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ.